ಸಹಕಾರಿ ಇದ್ದರೆ ಸುಮ್ಮನೆ ಅಂಥ ಕಾರ್ಯಕ್ರಮಗಳಿಗೆ ದುಂದು ವೆಚ್ಚ ಮಾಡೋ ಬದಲಾಗಿ ನಿರಾಶ್ರಿತರಿಗೆ ಅನ್ನದಾಸೋಹ ಮಾಡಿ ಅನ್ನ ಸಂತರ್ಪಣೆ ಮಾಡಿ ಪುಣ್ಯವಂತರಾಗಿ. ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುವಿಗೆ ಸ್ವಾಗತ. ನಾನು ಹೊನ್ನೂರು ಸಂದು. ಹಾಗೆ ಕಷ್ಟ ಅಂತ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಕೈಲಾದಷ್ಟು ಸಹಾಯ ಸಹಕಾರ ಕೊಡ್ತಕ್ಕಂಥ ಒಬ್ಬ ಯುವಕ, ಬಹುಶಃ ಯುವಕ ಅನ್ನೋ ಬದಲಾಗಿ ಭಾಳಷ್ಟು ಹೃದಯ ಶ್ರೀಮಂತಿಕಿರ್ತಕ್ಕಂಥ ವ್ಯಕ್ತಿ ಅನ್ಬೋದು. ಸ್ನೇಹಿತರೆ, ದೃಷ್ಟಿಯಲ್ಲಿ ತಾವು ಕಾಣ್ಬೋದು, ಇವರು ಕೊಟ್ರೇಶಪ್ಪ ಅಂತೇಳಿ ಇಲ್ಲಿ ವಾಸ ಮಾಡ್ತಕ್ಕಂಥದ್ದು. ಬಹುಶಃ ಕೊಟ್ರೇಶ್ ಅವರು ಇವತ್ತು ಹೂವಿನ ವ್ಯಾಪಾರ ಮಾಡಿ ಬದುಕ್ತಕ್ಕಂಥ ಒಂದು ಬದುಕನ್ನು ಕಟ್ಕೊಳ್ತಕ್ಕಂಥ ಒಬ್ಬ ವ್ಯಾಪಾರಿ. ಸರ್ ಅದು ಅವಾಗ ಹಿಂಗೆ ಕಷ್ಟ ಕೇಳಿಬಿಟ್ರೆ ಹೇಳೋಕ್ಕಾಗಲ್ಲ ಸರ್. ಅದು ಅವಾಗ ಹಂಗಿತ್ತು, ಮಾಡ್ಕೊಂಬಂದೀವಿ. ಇವಾಗ ಅದ ಒಳ್ಳೇದು ಅನ್ನಿಸ್ತದೆ ಸರ್. ಇವಾಗಿನ ಒಂದು ಲೆಕ್ಕಕ್ಕೆ ನೋಡ್ರೆ ಈಗ ಇವಾಗ ಭಾಳ ಹೆಚ್ಚಿಗೆ ವ್ಯತ್ಯಾಸ ಆಗ್ತದೆ. ಬ್ಯಾನರ್ ಹಾಕ್ಸೋದು ಅವೆಲ್ಲ ಮಾಡೋಕೆ ಹೋಗ್ಬಾರ್ದು. ನಮ್ಮ ಕೈಲಿ ಎಷ್ಟು ಆಗ್ತೈತೆ ಅಷ್ಟು ಇದು ದಾನ ಮಾಡ್ಬೇಕು ಸರ್. ಯಾರು ಸಮಾಜ ಸೇವೆ ಮಾಡೋದು ಸರ್? ಈಗ ಜನರಿಗೆ ಬಡವ್ರಿಗೋಸ್ಕರ ಮಾಡ್ಬೇಕು ಸರ್. ಅವೆಲ್ಲ ಬಿಟ್ಬಿಡ್ಬೇಕು. ಬಡವರಿಗೆ ಈಗ ನಾವು ಮಾಡಿದ್ರೆ ಅವರು ತಿಳ್ಕೊಂಡು ಹಿಂದಿದ್ದರೆ ಇನ್ನೊಂದು ಮಾಡ್ಕೊಂತ ಹೋಗ್ತಾರೆ ಸರ್. ಅವರು ಒಂದು ಸ್ವಲ್ಪ ಚೆನ್ನಾಗದಂಗೆ. ಸುಮ್ಮನೆ ಸ್ನೇಹಿತರು ಎಲ್ಲ ಇದಾಗಲಿಲ್ಲ, ಅವು ಬ್ಯಾನರು ಇವೆಲ್ಲ ಮಾಡೋಕೆ ಹೋಗ್ಬೇಕು. ಅಂದರೆ ಸಮಾಜ ಸೇವೆ ಅನ್ನೋದು ಮನಸ್ಪೂರ್ವಕವಾಗಿ ಮಾಡ್ಬೇಕು, ಮನಸ್ಪೂರ್ವಕವಾಗಿ ಮಾಡ್ಬೇಕು ಸರ್.